ಮೊದಲನೇದಾಗಿ ಕನಿಷ್ಠ ವೇತನ 31 ಜಾರಿ ಆಗಲೇಬೇಕು. 31,000 ಕನಿಷ್ಠ ವೇತನ ಜಾರಿ ಆಗಲೇಬೇಕು. ಕನಿಷ್ಠ ವೇತನ 31,000 ಜಾರಿ ಆಗಲೇಬೇಕು. ಬಲೋ ಭಾರತ್ ಮಾತಾ ಕಿ. ಕರ್ನಾಟಕ ಗ್ರಾಮ ಪಂಚಾಯತಿ ನೌಕರರ ಸಂಘಕ್ಕೆ ಸಿಐಟಿಯು ಜಿಂದಾಬಾದ್. ಸುಪ್ರೀಂ ಕೋರ್ಟ್ ಕನಿಷ್ಠ ವೇತನ ನಿಗದಿಪಡಿಸಿರುವುದನ್ನು ಕರ್ನಾಟಕ ಸರ್ಕಾರವು ನ್ಯಾಯಾಲಯದ ಆದೇಶವನ್ನು ಪರಿಗಣಿಸಿ ಕರ್ನಾಟಕ ಪಂಚಾಯತ್ ರಾಜ್ ಪಂಚಾಯಿತಿ ನೌಕರರಿಗೆ ಈ ಕೂಡಲೇ ವಿಳಂಬ ಮಾಡದೆ ವೇತನವನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಧರಣಿ ನಡೆಸುತ್ತಿದ್ದೇವೆ ಎಂದು ಜಿಲ್ಲಾಧ್ಯಕ್ಷ ಪ್ರದೀಪ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಇಡೀ ಕಾರ್ಮಿಕ ಇಲಾಖೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕನಿಷ್ಠ ವೇತನ ಕಾಯ್ದೆ ಸಲಹಾ ಮಂಡಳಿ ಏನು ನಾಳೆ ನಡೀತಿದೆ ಅದು ಯಥಾಸ್ಥಿತಿ ಜಾರಿ ಆಗಲೇಬೇಕು ಅಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ಇಡೀ ಗ್ರಾಮ ಪಂಚಾಯತಿ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಕ್ಷಣಕ್ಕೆ ಜಾರಿಯಾಗಿ ನಮ್ಮ ನೌಕರರಿಗೆ ಅದು ಅನ್ವಯಿಸಬೇಕು. ಮತ್ತು ಪಿಂಚಣಿ 6,000 ನಿಗದಿ ಆಗಬೇಕು. ಮತ್ತು ಸೇವಾ ಹಿರಿತನದ ಮೇಲೆ ಉದ್ಯೋಗ ವೇತನ ಪರಿಗಣಿಸಬೇಕು ಅಂತೇಳಿ ಮತ್ತು ವಿವಿಧ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಇನ್ನೂ ಅನೇಕ ಬೇಡಿಕೆಗಳಿದೆ. ಮತ್ತು ಜಿಲ್ಲಾ ಹಂತದಲ್ಲಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಆದೇಶಗಳನ್ನ ಈಡೇರಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಜಿಲ್ಲಾ ಪಂಚಾಯತಿನ ಒತ್ತಾಯಿಸಿ ನಮ್ಮ ಅನುಮೋದನೆ ಆಗ್ಬೋದು, ಉಪದಾನ ಆಗ್ಬೋದು, ಮತ್ತು ಮುಂಬಡ್ತಿ ಆಗಿರ್ತಕ್ಕಂಥದ್ದು ಇರ್ಬೋದು, ಈ ಎಲ್ಲ ಅನೇಕ ಬೇಡಿಕೆಗಳನ್ನ ಒತ್ತಾಯಿಸಿ ಇವತ್ತು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಪ್ರಮುಖವಾಗಿ ಕನಿಷ್ಠ ವೇತನ ಕಾಯ್ದೆ ಸಲಹಾ ಮಂಡಳಿ ಕನಿಷ್ಠ ವೇತನ ಜಾರಿ ಆಗಲೇಬೇಕು ಅಂತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ನೌಕರು ಒತ್ತಾಯಿಸ್ತಾರೆ. ಗ್ರಾಮ ಪಂಚಾಯತಿ ನೌಕರರು ಮಾಡ್ತಾ ಇರೋದಾ ಸಿಐಟಿಯು ಮಾಡ್ತಾರೆ? ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸಿಐಟಿಯು ಗ್ರಾಮ ಪಂಚಾಯತಿ ನೌಕರರು ಮಾಡ್ತಾ ಇರ್ತಕ್ಕಂಥ ಕನಿಷ್ಠ ವೇತನ ಸಲಹಾ ಮಂಡಳಿ ಏನು ಪ್ರಕಟ ಮಾಡ್ತಿದ್ದಾರೆ ನಾಳೆ, ಅದಕ್ಕೆ ನಿಗದಿತ 31,000 ನೀಡಲೇಬೇಕು ಅಂತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿ ನೌಕರಿಗೆ ಒತ್ತಾಸೆ ಮಾಡ್ತಾರೆ. ಭವ್ಯ ಅಂತ ನಾವು ಚನ್ನಪಟ್ಟಣ ತಾಲೂಕು ಸಮಿತಿಗೆ ಒಬ್ಬ ಪದಾಧಿಕಾರಿಯಾಗಿದ್ದೀನಿ. ನಾವಿವತ್ತು ಒಂದು ಕಾರ್ಮಿಕ ಇಲಾಖೆದು ಕನಿಷ್ಠ ವೇತನ ಕಾಯ್ದೆನ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಸೇವಾ ಹಿರಿತನ ಮತ್ತೆ ನೀಡ್ತಿಲ್ಲ, ಸೇವಾ ಹಿರಿತನ ಕೂಡ ಇದು ಮಾಡಿದ್ದೀವಿ. ಅದಲ್ಲದೆ ಪಿಂಚಣಿ ಸೌಲಭ್ಯ ಒಂದು ನಮಗೆ ಬೇಕು. ನಮ್ಮ ವಾಟರ್ಮ್ಯಾನ್ಗಳೆಲ್ಲ ರಿಟೈರ್ ಸ್ಟೇಜ್ ಇರ್ತಾರೆ, ಅವ್ರಿಗೆಲ್ಲ ಒಂದು ಪಿಂಚಣಿ ಸೌಲಭ್ಯ ನೀಡಿ ಅಂತ ಕೋರ್ಕೊಂಡು ಈ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಜಯಲಿಂಗು, ರಾಮನಗರ ತಾಲೂಕು ಅಧ್ಯಕ್ಷ ರಾಜೇಶ್, ಕಾರ್ಯದರ್ಶಿ ಶೇಖರ್, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಸುರೇಶ್, ಕಾರ್ಯದರ್ಶಿ ನಂದೀಶ್, ನಾಗರಾಜ, ಭವ್ಯ, ಕನಕಪುರದ ಪರಸು ಸೇರಿದಂತೆ ನೂರಾರು ಪಂಚಾಯಿತಿ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ